गुरुभ्यो नमः हरि ओम पूज्याय राघवेन्द्राय सत्यधर्मरताय च भजतां कल्पवृक्षाय नमतां ಕಾಮಧೇನವೇ ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹೃದಯ ಗುರುಜಿ ಮಾಡುವ ನಮಸ್ಕಾರಗಳು. ಸಾಪ್ತಾಹಿಕ ಭವಿಷ್ಯದಲ್ಲಿ ದ್ವಾದಶ ರಾಶಿಗಳಲ್ಲಿ ಎರಡನೇ ರಾಶಿಯಾಗಿರತಕ್ಕಂತಹ ವೃಷಭ ರಾಶಿಯವರಿಗೆ ಈ ಜುಲೈ 3ನೇ ವಾರ ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ತಡ ಮಾಡದೆ ಈಗ ತಿಳಿದುಕೊಳ್ಳೋಣ ಬನ್ನಿ. ಈ ವೃಷಭ ರಾಶಿಯಲ್ಲಿ ಬರ್ತಕ್ಕಂತಹ ನಕ್ಷತ್ರಗಳು ಕೃತಿಕಾ 2, 3, 4, ರೋಹಿಣಿ 4 ಪಾದಗಳು ಹಾಗೂ ಮೃಗಶಿರ 1, 2 ಪಾದಗಳು ಈ ಒಂದು ವೃಷಭ ರಾಶಿಯಲ್ಲಿ ಬರ್ತಕ್ಕಂಥದ್ದಾಗುತ್ತೆ. ಇದರ ಅನುಗುಣವಾಗಿ ಹಾಗೂ ಗ್ರಹಗಳ ಒಂದು ಸಂಚಾರದ ಅನುಗುಣವಾಗಿ ಈ 3ನೇ ವಾರ ಹೇಗಿದೆ ಎಂಬುದನ್ನು ತಿಳ್ಕೊಳ್ಳೋಣ. ಇಲ್ಲಿ ಈ ವೃಷಭ ರಾಶಿಯವರಿಗೆ ಈ ವಾರ ತುಂಬ ಸಂತೋಷ ವಿಚಾರಗಳು ಬರ್ತಾ ಇರುತ್ತೆ, ಕಿವಿಗೆ ಕೇಳಲು ಇಂಪಾಗಿರುತ್ತೆ ಹಾಗೂ ನಿಮ್ಮ ಮನಸ್ಸು ತುಂಬ ನೆಮ್ಮದಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಅಷ್ಟು ಶುಭ ವಾರ್ತೆಗಳು ಮಕ್ಕಳಿಂದ ಹಿಡಿದು ನಿಮ್ಮ ವೈಯಕ್ತಿಕ ಅಥವಾ ನಿಮ್ಮ ಸ್ನೇಹಿತರು, ನಿಮ್ಮ ಬಂಧು ಬಳಗದವರು ಅಥವಾ ನಿಮ್ಮದೇ ಆದಂತಹ ಕೆಲವು ಹಿತೈಷಿಗಳು, ಗುರುಗಳು ಅವರೆಲ್ಲರೂ ನಿಮ್ಮನ್ನು ಈ ವಾರ ಕಾಂಟ್ಯಾಕ್ಟ್ ಮಾಡುವಂಥದ್ದಾಗುತ್ತೆ. ಕೆಲವೊಂದಿಷ್ಟು ಖುಷಿ ವಿಚಾರಗಳನ್ನು ಹೇಳೋದಾಗುತ್ತೆ. ನಿಮ್ಮ ಪರವಾಗಿ ಆಗಿರ್ಬೋದು, ಅವ್ರ ಪರವಾಗಿ ಆಗಿರ್ಬೋದು ಹಾಗೂ ನಿಮ್ಮ ಕೌಟುಂಬಿಕ ಪರವಾಗಿ ಆದರೂ ಆಗ್ಬೋದು. ಅಂದರೆ ಈ ವೃಷಭ ರಾಶಿಯವರಿಗೆ ಈ ವಾರ ತುಂಬ ಚೆನ್ನಾಗಿರತಕ್ಕಂಥದ್ದಾಗಿರುತ್ತೆ. ಅದು ಆರ್ಥಿಕವಾಗಿ ಆಗಿರ್ಬೋದು, ಸಾಮಾಜಿಕವಾಗಿ ಆಗಿರ್ಬೋದು, ರಾಜಕೀಯವಾಗಿ ಆಗಿರ್ಬೋದು, ಧಾರ್ಮಿಕವಾಗಿ ಆಗಿರ್ಬೋದು, ಕೌಟುಂಬಿಕವಾಗಿಯೂ ಆಗಿರಬಹುದು. ಅಂದರೆ ಒಟ್ಟಿನಲ್ಲಿ ಈ ವೃಷಭ ರಾಶಿಯವರಿಗೆ ಈ ವಾರ ಚಿನ್ನದ ತಟ್ಟೆಯಲ್ಲಿ ಊಟ ಮಾಡಿದ ರೀತಿಯಲ್ಲಿ ಇರುತ್ತೆ. ಅಂದರೆ ಯಾವುದೇ ದೋಷಗಳಂತ ಕಂಡು ಬರುವಂಥದ್ದು ವಾರ ಅಲ್ಲ. ನೀವು ಏನು ಮುಟ್ಟಿರೋದೆಲ್ಲ ಚಿನ್ನ, ಆ ರೀತಿಯಲ್ಲಿ ನಿಮಗೆ ಅನುಭವಕ್ಕೆ ಬರುವಂಥದ್ದಾಗುತ್ತೆ ಅಂದರೆ ಹೇಳೋದು ತಪ್ಪಾಗೋದಿಲ್ಲ. ಏನಾಗುತ್ತೆ ಅಂದರೆ ಇಲ್ಲಿ ನಿಮಗೆ ಈ ಒಂದು ಖುಷಿ, ನೆಮ್ಮದಿ ಹಾಗೂ ಈ ವಾರ ತುಂಬ ಲವಲವಿಕೆ ಇರೋದರಿಂದ ನಿಮ್ಮ ಸುತ್ತಮುತ್ತಲಿರ್ತಕ್ಕಂತಹ ಜನರು ಕೂಡ ಆಶ್ಚರ್ಯಚಕಿತರಾಗುತ್ತಾರೆ. ಏನಪ್ಪ ಇಷ್ಟು ಸಂತೋಷದಿಂದ ಇರ್ತಾ ಇದೆಯಾ, ಏನು ಕಾರಣ, ಯಾವುದಕ್ಕೋಸ್ಕರ, ಏನಾದರೂ ಮದುವೆ ಫಿಕ್ಸ್ ಆಯಿತಾ ಅಥವಾ ಯಾವುದಾದ್ರೂ ಆಸ್ತಿ ಬಂತ ಅಥವಾ ಏನಾದರೂ ಗಾಡಿ ತೊಗೊಂಡ ಅಂತ ಕೇಳಿದರೆ ಅದಕ್ಕೆ ಏನು ಉತ್ತರ ಹೇಳಬೇಕು ಅಂತ ನಿಮಗೂ ಗೊತ್ತಾಗೋದಿಲ್ಲ. ಅಂದರೆ ಅಷ್ಟು ಸಂತೋಷವಾಗಿರ್ತೀರ. ಎಲ್ಲ ಯೋಗಗಳು ಕೂಡಿ ಬಂದಾಗ ಹೇಗೆ ನಮ್ಮ ಮುಖದ ಚಹರೆ ಕಾಣಿಸುತ್ತೋ ಆ ರೀತಿಯಲ್ಲಿ ಕಾಣಿಸುವಂತಾಗುತ್ತದೆ ಈ ವಾರ ಅಂತಲೇ ಹೇಳ್ಬೋದು. ಇನ್ನು ಮದುವೆಗೆ ಬಂದಿರತಕ್ಕಂತಹ ವಯಸ್ಕರು, ಹೆಣ್ಣಾಗಿರಲಿ ಗಂಡ ಆಗಿರಲಿ, ಈ ವಾರ ಎಲ್ಲೋ ನಿಮಗೆ ಒಂದು ವರ ಅಥವಾ ವಧು ಕೂಡುವಂಥದ್ದಾಗತ್ತೆ. ಅಂದರೆ ನಿಮ್ಮಿಬ್ಬರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಬಂದು ಒಂದು ಮಾತುಕತೆಯಲ್ಲಿ ಕೂತ್ಕೊಳ್ಳುವಂಥದ್ದಾಗತ್ತೆ. ಆದರೆ ಇದು ಆಷಾಢ ಮಾಸ, ಈ ಎಂಗೇಜ್ಮೆಂಟ್ ಆಗಿರಲಿ ಮತ್ತೊಂದು ಆಗಿಲ್ಲ, ಬಟ್ ಕನ್ಫರ್ಮ್ ಆಗುತ್ತೆ. ನೀವು ಮಾಡ್ಕೊಳ್ಳೋಣ, ಆಮೇಲೆ ಆಷಾಢ ಮಾಸದಲ್ಲಿ ಒಂದು ಒಳ್ಳೆಯ ದಿನ ನೋಡಿಬಿಟ್ಟು ಎಂಗೇಜ್ಮೆಂಟ್ ಮಾಡ್ಕೊಳ್ಳೋಣ ಅಂತ ಒಂದು ಹಂತಕ್ಕಾದ್ರೂ ಬರ್ತೀರಿ. ಯಾಕೆಂದರೆ ಈ ಆಷಾಢ ಮಾಸಕ್ಕಿಂತ ಮುಂಚಿತವಾಗಿ ನೀವು ಪ್ರೊಫೈಲನ್ನು ಎಕ್ಸ್ಚೇಂಜ್ ಮಾಡ್ಕೊಂಡಿರ್ತೀರ. ಸೊ ಅವ್ರಿಗೆ ಇಷ್ಟ ಆಗಿರುತ್ತೆ, ಒಬ್ಬರು ಯಾರೋ ಪೆಂಡಿಂಗ್ ಇಟ್ಟಿರ್ತಾರೆ. ಸೊ ಯಾವುದೋ ಒಂದು 3ನೇ ವ್ಯಕ್ತಿ ಮುಖಾಂತರ ಅದನ್ನು ಕನ್ಫರ್ಮೇಷನ್ ಕೊಡ್ತಾರೆ, ನಮ್ಗೆ ಇಷ್ಟ ಆಗಿದ್ದಾರೆ. ಸೊ ಹೀಗಾಗಿ ಈ ಆಷಾಢ ಮುಗಿದ ತಕ್ಷಣ ಶ್ರಾವಣ ಮಾಸದಲ್ಲಿ ಯಾವುದಾದ್ರೂ ಒಂದು ಒಳ್ಳೆಯ ಮುಹೂರ್ತ ಇಟ್ಕೊಂಡು ಅವರಿಗೆ ಎಂಗೇಜ್ಮೆಂಟ್ ಮಾಡೋಣ ಅಂತ ಒಂದು ಇದು ತಾರ್ಕಿಕ ಒಂದು ಸ್ವಭಾವಕ್ಕನುಗುಣವಾಗಿ ನಿಮಗೆ ರಿಸಲ್ಟ್ ಬರುವಂಥದ್ದಾಗುತ್ತದೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಒಂದು ಸ್ವಲ್ಪ ನಿಮಗೆ ಈ ವಾರ ಕೌಟುಂಬಿಕ ವಿಚಾರವಾಗಿ ತುಂಬ ಆಸಕ್ತಿದಾಯಕವಾಗಿ ನೀವು ಕೌಟುಂಬದಲ್ಲಿ ಇರತಕ್ಕಂತಹ ಕೆಲವು ನ್ಯೂನ್ಯತೆಗಳು, ಸಮಸ್ಯೆಗಳನ್ನು ಬಗೆಹರಿಸ್ತೀರಾ. ಸೊ ಈ ಒಂದು ಸಮಸ್ಯೆಗಳಿಗೆ ಯಾವುದೇ ರೀತಿ ತೊಂದರೆ ನನ್ನಿಂದ ಆಗಬಾರ್ದು ಅನ್ನೋ ಮನೋಭಾವನೆ ಅಂತ ಅದನ್ನು ತುಂಬ ಮುತುವರ್ಜಿಯಿಂದ ವಹಿಸಿಕೊಂಡು ಆ ಕುಟುಂಬದ ಜವಾಬ್ದಾರಿ ಹೇಗಿರುತ್ತಂತ ತಿಳಿದುಕೊಂಡು ಆ ಎಲ್ಲ ಕುಟುಂಬ ಸದಸ್ಯರ ಜೊತೆ ಅನ್ಯೋನ್ಯವಾಗಿ ನೀವು ಮಾತಾಡುವಂಥದ್ದಾಗತ್ತೆ ಈ ವಾರ ಅಂತಲೇ ಹೇಳಬಹುದು. ಅದೇ ರೀತಿಯಾಗಿ ನಿಮಗೆ ಕುಟುಂಬದ ಒಂದಿಷ್ಟು ಸದಸ್ಯರು ನಿಮಗೆ ಯಾವಾಗಲೂ ಬೆಂಬಲವಾಗಿ ನಿಂತ್ಕೊಳ್ಳುವಂಥದ್ದಾಗ್ಬೋದು, ಅಥವಾ ಕುಟುಂಬ ಸದಸ್ಯರ ಒಂದಿಷ್ಟು ಸಹಾಯ ಲಭಿಸುವಂಥದ್ದಾಗ್ಬೋದು, ಅಥವಾ ಕುಟುಂಬ ಸದಸ್ಯರ ಜೊತೆ ಒಂದಿಷ್ಟು ತೀರ್ಥಯಾತ್ರೆ ಅಥವಾ ಈ ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡುವಂಥದ್ದು ಈ ವಾರ ಕಂಡುಬರುವಂಥದ್ದಾಗುತ್ತದೆ ಅಂತಲೇ ಹೇಳ್ಬೋದು. ಇನ್ನು ಆರೋಗ್ಯದಲ್ಲಿ ಸ್ವಲ್ಪ ನಿಮಗೆ ಏನಾದರೆ ಡೈಜೆಷನ್ ಪ್ರಾಬ್ಲಮ್ ಆಗ್ಬೋದು ಅಥವಾ ಹೊಟ್ಟೆ ಡಿಸ್ಟರ್ಬೆನ್ಸ್ ಮಾಡ್ಬೋದು. ಯಾಕೆಂದರೆ ಕ್ಲೈಮೇಟ್ ಸರಿ ಇಲ್ಲ, ಡೈಜೆಷನ್ ಆಗದೇ ಇರೋದ್ರಿಂದ ಹೊಟ್ಟೆ ಒಂಥರ ಗುಡುಗುಡು ಅಥವಾ ಏನೋ ಲೂಸ್ ಮೋಷನ್ ಇದು ಎಲ್ಲವನ್ನು ಈ ವಾರ ನೀವು ಸ್ವಲ್ಪ ಆರೋಗ್ಯದಲ್ಲಿ ಪದೇ ಡಿಸ್ಟರ್ಬೆನ್ಸ್ ಆಗುವಂಥದ್ದು ಆಗುತ್ತದೆ ಅಂತಲೂ ಹೇಳ್ಬೋದು. ಅಂದರೆ ಇಲ್ಲಿ ನಿಮಗೆ ತಿಂದಿರುವ ಆಹಾರ ಅಜೀರ್ಣತೆಯಿಂದ ಆಗ್ಬೋದು, ಅಥವಾ ಆಹಾರ ವ್ಯತ್ಯಾಸದಿಂದ ಆಗ್ಬೋದು, ಅಥವಾ ನೀರಿನ ವ್ಯತ್ಯಾಸದಿಂದ ಆಗ್ಬೋದು, ಅಥವಾ ವೆದರ್ ವ್ಯತ್ಯಾಸದಿಂದ ಆಗುವಂಥದ್ದಾಗಿರುತ್ತೆ. ಅಂದರೆ ಇಲ್ಲಿ ಸಾಮಾನ್ಯವಾಗಿ ವೃಷಭ ರಾಶಿಯವರು ಸ್ವಲ್ಪ ಸ್ಟ್ರಾಂಗ್ ಇರ್ತಾರೆ,
ಊಟದ ವಿಷಯದಲ್ಲಿ. ಆದರೆ ಈ ಒಂದು ವಾರ ಮಾತ್ರ ಯಾಕೋ ನಿಮಗೆ ಊಟ ಅಷ್ಟು ಸರಿಯಾಗಿ ಅಡ್ಜಸ್ಟ್ ಆಗ್ತಾ ಇಲ್ಲ ಅಂತ ಅನುಭವಕ್ಕೆ ಬರುತ್ತೆ. ಸೊ ಹಾಗಾಗಿ ಊಟ ಮಾಡುವಂಥವರು ಮನೆಯ ಆಹಾರವನ್ನು ಸ್ವೀಕಾರ ಮಾಡೋದು ತುಂಬ ಉತ್ತಮ. ಅನಿವಾರ್ಯತೆ ಇದ್ದರೆ ಒಳ್ಳೆಯ ಆಹಾರವನ್ನು ಸ್ವೀಕಾರ ಮಾಡಿ, ಇಲ್ಲ ಹಣ್ಣು ಹಂಪಲ ತೆಗೆದುಕೊಂಡು ರಾತ್ರಿ ಮನೆಗೆ ಹೋಗಿ ಊಟ ಮಾಡೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಪರಿಹಾರಗಳ ವಿಷಯಕ್ಕೆ ಬರೋದಾದರೆ, ನೀವು ಶುಕ್ರವಾರ ದೇವಿಗೆ ಪೂಜೆ ಮಾಡಿಸಿ. ಯಾವುದಾದ್ರೂ ಲಕ್ಷ್ಮೀ ದೇವಸ್ಥಾನದಲ್ಲಿ ಕುಂಕುಮಾರ್ಚನೆ ಆಗಿರ್ಬೋದು, ಅಥವಾ ಅಲಂಕಾರ ಸೇವೆ ಆಗಿರ್ಬೋದು, ಅಥವಾ ಈ ಕ್ಷೀರಾಭಿಷೇಕ ಸೇವೆ ಆಗಿರ್ಬೋದು, ಯಾವುದಾದ್ರೂ ಲಕ್ಷ್ಮಿಯ ದೇವಸ್ಥಾನದಲ್ಲಿ ನಿಮ್ಮ ಹೆಸರಿನಲ್ಲಿ ಒಂದು ಸೇವೆಯನ್ನು ಮಾಡಿಸಿದ್ದೇ ಆದಲ್ಲಿ ಆ ಲಕ್ಷ್ಮೀ ದೇವಿಯ ಕೃಪಕಟಾಕ್ಷದಿಂದ ನಿಮಗೆ ಬಂದಿರತಕ್ಕಂತಹ ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಅಥವಾ ವೈಯಕ್ತಿಕ ಇನ್ನಿತರ ಯಾವುದಾದ್ರೂ ಸಮಸ್ಯೆ ಆಗಿರ್ಬೋದು, ಅದು ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಇಡೀ ವಾರ ನೀವು ಸಾಧ್ಯವಾದಷ್ಟು ಶಿವನ ಅಷ್ಟೋತ್ತರವನ್ನು ಪಠನೆ ಮಾಡಿ. ಈ ಶಿವನ ಕೃಪಕಟಾಕ್ಷದಿಂದ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಈ ವಾರ ಯಶಸ್ವಿಯಾಗಿ ಮುನ್ನಡೆ ಬರುತ್ತದೆ ಅಂತಲೇ ಹೇಳ್ಬೋದು. ಇದಾಗಿತ್ತು ವೃಷಭ ರಾಶಿಯವರ ಈ ವಾರದ ಭವಿಷ್ಯ. ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಶೇರ್ ಮಾಡಿ. ಇನ್ನೂ ಲೈಕ್ ಆದರೆ ಒಂದು ಲೈಕ್ ಬಟನನ್ನು ಒತ್ತಿ. ಇನ್ನೂ ಲೈಕ್ ಆಗಿದ್ದರೆ ಈ ಒಂದು ವಿಡಿಯೋವನ್ನು ಅಥವಾ ಈ ನಮ್ಮ SSV ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ವಾರದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭೂಯಾತ್. ಸರ್ವೇ ಜನಃ ಸುಖಿನೋ ಭವಂತು.